ನಮ್ಮ ಬೆನ್ನು ಮೂಳೆಗೆ ಒಂದು ಚಲನೆ ಕೊಡ್ಲಿಕ್ಕೆ. ನಾವು ಹಂದಿ ತರ ಅಲ್ಲ. ಹಂದಿ ಆದ್ರೆ ಏನಾಗುತ್ತೆ, ಮೇಲಿಂದ ಕೆಳಗಡೆ ಒಂದೇ ಮೂಳೆ ಇರ್ತದೆ, ಅದರ ಡಿಸ್ಕ್ ಎಲ್ಲ ಗಟ್ಟಿಯಾಗಿರ್ತದೆ. ಸೊ ಹಾಗಾಗಿ ಅದಕ್ಕೆ ಸಡನ್ ಆಗಿ ತಿರ್ಗ್ಲಿಕ್ಕೆ ಆಗೋದಿಲ್ಲ. ಯಾರು ಹಂದಿ ಅಟ್ಯಾಕ್ ಮಾಡ್ಕೊಂಡು ಬಂದ್ರೆ ಟಪ್ ಅಂತ ಬದಿ ಸೈಡಿಗೆ ಹೋದ್ಬಿಟ್ರೆ ಹಂದಿಗೆ ಮುಂದಕ್ಕೆ ಹೋಗಿ ಟರ್ನ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ಸೊ ಆದ್ರೆ ಮನುಷ್ಯರು ಹಾಗಲ್ಲ, ಎಲ್ಲಿ ಬೇಕಾದ್ರೂ ನಾವು ಫ್ಲೆಕ್ಸಿಬಲ್ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನು ಸೀಮಾ ಬಂಗಾರಪ್ಪ. ಇವತ್ತು ಬೆನ್ನು ನೋವು, ವಿಪರೀತ ಬೆನ್ನು ನೋವು ಬಂದಾವಾಗ ಏನಕ್ಕೆ ಬರುತ್ತೆ ಬೆನ್ನು ನೋವು, ಅದಕ್ಕೆ ಕಾರಣ ಏನು, ಅದಕ್ಕೆ ಏನು ಪರಿಹಾರ, ಹೇಗೆ ಬೆನ್ನು ನೋವನ್ನ ಕಡಿಮೆ ಮಾಡ್ಕೋಬಹುದು, ಅದರಿಂದ ಏನು ಸಮಸ್ಯೆ ಆಗುತ್ತೆ, ಇದನ್ನೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡು ಹೋಗೋಣ. ಇದನ್ನ ತಿಳಿಸ್ಕೊಡೋದಿಕ್ಕೆ ಅಂತಾನೆ ಡಾಕ್ಟರ್ ಕೊಡ್ಲಾಡಿ ಸುರೇಂದ್ರ ಶೆಟ್ಟಿ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರು ಬೆನ್ನು ನೋವಿನ ತಜ್ಞರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಅವರೊಟ್ಟಿಗೆ ಮಾತಾಡ್ತಾ ಇವತ್ತು ಬೆನ್ನು ನೋವಿನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊತಾ ಹೋಗಿ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸರ್, ನೀವು ಬೆನ್ನು ನೋವಿನ ತಜ್ಞರು. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್ ನಿಮಗೆ ಈ ಫೀಲ್ಡಲ್ಲಿ? ನಾನು 1991ರಿಂದ ಆರ್ಥೋಪೆಡಿಕ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. 2005ರಿಂದ ಈ ಬೆನ್ನು ಹುರಿಯ ವಿಶೇಷ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಮೊದಲು ಆರ್ಥೋಪೆಡಿಕ್ ಸರ್ಜನ್ ಆಗಿ ಎಲ್ಲ ಕೇಸಸ್ಸನ್ನು ಹ್ಯಾಂಡಲ್ ಮಾಡ್ತಿದ್ದೆ. ಸೊ ಅದರೊಟ್ಟಿಗೆ ಬೆನ್ನು ಕೂಡ ಹ್ಯಾಂಡಲ್ ಮಾಡ್ತಿದ್ದೆ. ಆದರೆ ಈಗ 2005ರ ನಂತರ ವಿಶೇಷವಾಗಿ ಸ್ಪೈನ್ ಸರ್ಜನ್ ಆಗಿ ಬರೀ ಆ ಒಂದು ಏರಿಯಾದಲ್ಲಿ ಫೋಕಸ್ ಮಾಡ್ತಾ ಇದ್ದೇನೆ. ಸ್ಪೈನ್ ಅಂತ ಹೇಳಿದ್ರೆ ತಲೆಯಿಂದ ಕೆಳಭಾಗದವರೆಗೆ ಬೆನ್ನು ಹುರಿ ಅಂತ ನಾವು ಏನು ಹೇಳ್ತೇವೆ. ಸೊ ಆ ಒಂದು ಬೆನ್ನು ಹುರಿ, ಅದಕ್ಕೆ 3 ಭಾಗ ಅಂತ ಹೇಳ್ಬೋದು. ಮೇಲಿನ ಒಂದು ಸರ್ವೈಕಲ್ ಭಾಗ, ಕುತ್ತಿಗೆ ಭಾಗ, ಆಮೇಲೆ ಎದೆಯ ಒಂದು ಥೊರಾಸಿಕ್ ಭಾಗ, ಆಮೇಲೆ ಕೆಳಗಡೆಯ ಒಂದು ಲಂಬೋಸೇಕ್ರಲ್ ಭಾಗ, ಈ 3 ಭಾಗಗಳನ್ನು ಹೇಳ್ಬೋದು. ಸೊ ಕುತ್ತಿಗೆ ನೋವು, ಬೆನ್ನು ನೋವು, ಸೊಂಟ ನೋವು, ಆಮೇಲೆ ಕೆಳಭಾಗದ ನೋವು, ಆಮೇಲೆ ಡಿಸ್ಕ್ ಪ್ರಾಬ್ಲಮ್ಗಳು. ಈ ಸೊಂಟದ ಡಿಸ್ಕ್ ಜರುಗಿದಾಗ ಅದು ನರದ ಮೇಲೆ ಪ್ರೆಷರ್ ಬಿದ್ದು, ಸೊ ಅದರಿಂದಾಗಿ ಕೈಕಾಲುಗಳ ನೋವು ಬರ್ತದೆ. ಸೊ ಅಥವಾ ಕುತ್ತಿಗೆಯ ಡಿಸ್ಕ್ ಜರುಗಿದಾಗ ಅದರಿಂದ ಕೈಯ ನೋವು ಬರ್ತದೆ. ಸೊ ಕೈಯಲ್ಲಿ ನೋವು ಬರುವಂಥದ್ದು, ಜೋಮ್ ಬರುವಂಥದ್ದು, ಮರಗಟ್ಟುವಂಥದ್ದು, ಸ್ಪರ್ಶಜ್ಞಾನ ಇಲ್ಲದೆ ಇರುವಂಥದ್ದು, ಕೆಲವೊಮ್ಮೆ ಬಲಹೀನತೆ ಉಂಟಾಗುವಂಥದ್ದು, ಇವೆಲ್ಲ ಸಮಸ್ಯೆಗಳು ಈ ಒಂದು ಸ್ಪೈನ್ ಪ್ರಾಬ್ಲಮ್ ಅಲ್ಲಿ ಬರ್ತದೆ. ಸೊ 2005ರಿಂದ ನಾನು ಸ್ಪೈನ್ ಸರ್ಜನ್ ಆಗಿ ಈ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸರ್, ಇವಾಗ ಪದೇ ಪದೇ ಕಾಡುವಂತಹ ಬೆನ್ನುವಿಗೆ ಕಾರಣ ಏನು? ಬೆನ್ನು ಹುರಿಯ ಯಾಕೆ ನೋವು ಬರ್ತದೆ ಅಂತ ತಿಳ್ಕೊಬೇಕಿದ್ರೆ ಮೊದಲು ಅದರ ಒಂದು ಅನಾಟಮಿ ಅಂತ ಹೇಳ್ತೀವಿ, ಅಂದ್ರೆ ಅದರ ಸ್ಟ್ರಕ್ಚರ್ ಹೆಂಗಿದೆ ಅದನ್ನ ನಾವು ತಿಳ್ಕೊಬೇಕಾಗುತ್ತೆ. ಸೊ ಇದು ಒಂದು ಬೆನ್ನು ಹುರಿಯ ಕೆಳ ಬೆನ್ನು ಹುರಿಯ. ಯಾಕೆ ಕೆಳ ಬೆನ್ನು ಹುರಿಯನ್ನು ತಗೊಂಡ್ ಬಂದೆ ಅಂತ ಹೇಳಿದ್ರೆ, ಇದು ಜಾಸ್ತಿ ನೋವು ಬರುವಂತ, ಹೆಚ್ಚಿನವರಿಗೆ ಕೆಳಬೆನ್ನಿನ ನೋವು, ಸೊಂಟ ನೋವು, ಕೆಳಬೆನ್ನಿನ ನೋವು ಅಥವಾ ಡಿಸ್ಕ್, ಲಂಬಾರ್ ಡಿಸ್ಕ್ ಪ್ರಾಬ್ಲಮ್, ಈ ಪ್ರಾಬ್ಲಮ್ಗಳು ಹೆಚ್ಚಿನವರಿಗೆ ಉತ್ಪತ್ತಿ ಆಗ್ತದೆ. ನಮ್ಮ ಒಂದು ಪ್ರಾಕ್ಟೀಸ್ ನಲ್ಲಿ ಒಂದು 70% ಜನ ಈ ಒಂದು ಸಮಸ್ಯೆಯಿಂದ ಬರ್ತದೆ. ಬೆನ್ನು ಹುರಿಗೆ ಸಂಬಂಧಪಟ್ಟ ಹಾಗೆ 70% ಕೆಳಬೆನ್ನಿನ ಒಂದು ಪ್ರಾಬ್ಲಮ್ ಇಂದ ಬರ್ತಾರೆ. ಸೊ ಹಾಗಾಗಿ ಅದರದ್ದು ಒಂದು ಮಾಡೆಲ್ ತಗೊಂಡು ಬಂದಿದ್ದೀನಿ. ಸೊ ಇಲ್ಲಿ ನಾವು ನೋಡುವುದಂತಂದ್ರೆ, ಇದು ಮೂಳೆಯ ಭಾಗ. ಈ ಬಿಳಿ ಬಿಳಿಯಾಗಿ ಏನ್ ಕಾಣ್ತಾ ಇದೆ, ಇದು ಮೂಳೆ, ಬೆನ್ನು ಹುರಿಯ ಮೂಳೆ. ಸೊ ವರ್ಟೆಬ್ರಾ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಸೊ ಇಲ್ಲಿ ಹಲವಾರು ವರ್ಟೆಬ್ರಾಗಳಿರ್ತವೆ. ಲಂಬಾರ್, ಈ ಒಂದು ಕೆಳಬೆನ್ನಿನ ಭಾಗದಲ್ಲಿ ಇಲ್ಲಿ 5 ಲಂಬಾರ್ ವರ್ಟೆಬ್ರಾ ಇರ್ತದೆ, 1 ಸೇಕ್ರಲ್ ವರ್ಟೆಬ್ರಾ ಇರ್ತದೆ. ಸೊ ಇಷ್ಟು ಸೇರಿ ಒಂದು ಲಂಬೋಸೇಕ್ರಲ್ ಸ್ಪೈನ್ ಅಂತ ಆಗತ್ತೆ. ಸೊ ಈ ಮೂಳೆ ಮತ್ತು ಮೂಳೆಯ ಮಧ್ಯದಲ್ಲಿ ಮೃದ್ವಸ್ಥಿ ಅಂಗಾಂಶ ಇದೆ. ಇದಕ್ಕೆ ನಾವು ಡಿಸ್ಕ್ ಅಂತ ಹೇಳ್ತೀವಿ. ಕೆಲವರಿಗೆ ಒಂದು ಮಿಸ್ಕಾನ್ಸೆಪ್ಟ್ ಇರುತ್ತೆ. ಡಿಸ್ಕ್ ಅಂದ್ರೆ ಇಲ್ಲಿ ಮಾತ್ರ ಇರ್ತದೆ, ಕೆಳಗಿನ ಭಾಗದಲ್ಲಿ ಮಾತ್ರ ಇರ್ತದೆ, ಇಲ್ಲಿ ಮಾತ್ರ ಡಿಸ್ಕ್ ಇರ್ತದೆ ಅಂತ ಮಿಸ್ಕಾನ್ಸೆಪ್ಟ್. ಅದು ಹಾಗಲ್ಲ. ಪ್ರತಿ ಮೂಳೆ, ಬೆನ್ನು ಹುರಿಯ ಈ ಸ್ಪೈನ್ ಮೂಳೆಗಳೇನಿದಾವೆ, ಪ್ರತಿ ಮೂಳೆಯ ಮಧ್ಯದಲ್ಲಿ ಒಂದು ಡಿಸ್ಕ್ ಇರ್ತದೆ. ಇಲ್ಲಿ ಒಂದು ಡಿಸ್ಕು, ಇಲ್ಲಿ ಒಂದು ಡಿಸ್ಕು, ಇಲ್ಲಿ ಒಂದು ಡಿಸ್ಕು, ಹೀಗೆ ಮೇಲಿಂದ ಕೆಳಗಡೆವರೆಗೂ ಡಿಸ್ಕ್ ಇರ್ತದೆ. ಇದು ಮೃದ್ವಸ್ಥಿ ಅಂಗಾಂಶ. ಇದು ಯಾಕಿದೆ ಅಂತ ಕೇಳಿದ್ರೆ, ನಮ್ಮ ಬೆನ್ನು ಮೂಳೆಗೆ ಒಂದು ಚಲನೆ ಕೊಡ್ಲಿಕ್ಕೆ. ನಾವು ಹಂದಿ ತರ ಅಲ್ಲ. ಹಂದಿ ಆದ್ರೆ ಏನಾಗುತ್ತೆ, ಮೇಲಿಂದ ಕೆಳಗಡೆ ಒಂದೇ ಮೂಳೆ ಇರ್ತದೆ, ಅದರ ಡಿಸ್ಕ್ ಎಲ್ಲ ಗಟ್ಟಿಯಾಗಿರ್ತದೆ. ಸೊ ಹಾಗಾಗಿ ಅದಕ್ಕೆ ಸಡನ್ ಆಗಿ ತಿರ್ಗ್ಲಿಕ್ಕೆ ಆಗೋದಿಲ್ಲ.
ಯಾರು ಹಂದಿ ಅಟ್ಯಾಕ್ ಮಾಡ್ಕೊಂಡು ಬಂದ್ರೆ ಟಪ್ ಅಂತ ಬದಿ ಸೈಡಿಗೆ ಹೋಗ್ಬಿಟ್ರೆ ಹ್ಮ್. ಹಂದಿಗೆ ಮುಂದಕ್ಕೆ ಹೋಗಿ ಟರ್ನ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ಹೌದು. ಸೊ ಆದ್ರೆ ಮನುಷ್ಯರು ಹಾಗಲ್ಲ, ಎಲ್ಲಿ ಬೇಕಾದ್ರೂ ನಾವು ಫ್ಲೆಕ್ಸಿಬಲ್ ಮಾಡ್ಬೋದು, ಮುಂದಕ್ಕೆ ಬಗ್ಬೋದು, ಬಗ್ಬೋದು, ಹಿಂದಕ್ಕೆ ಹಿಂದೆ ಬಗ್ಬೋದು, ಬಗ್ಬೋದು. ಸೈಡಿಗೆ ಹ್ಮ್. ಬಗ್ಬೋದು, ಯಾವ ತರ ರೊಟೇಷನ್ ಮಾಡ್ಬೋದು. ಇದೆಲ್ಲ ಆಗ್ತಾ ಇರೋದು ಹ್ಮ್. ಈ ಡಿಸ್ಕಿನ ಒಂದು ಇದು ಇರೋದ್ರಿಂದ, ಮೂಮೆಂಟ್ ಇರೋದ್ರಿಂದ ಅಲ್ಲಿ ಮೂಮೆಂಟ್ ಆಗುವಂಥದ್ದು. ಹ್ಮ್, ಹ್ಮ್, ಸೊ ಹೆಚ್ಚಾಗಿ ನಮಗೆ ಪ್ರಾಬ್ಲಮ್ ಬರುವಂಥದ್ದು ಅದೇ, ನಮಗೆ ಉಪಕಾರ ಮಾಡುವಂಥದ್ದು ಡಿಸ್ಕೆ, ಹ್ಮ್. ಆದರೆ ಪ್ರಾಬ್ಲಮ್ ಬರುವಂಥದ್ದು ಅಲ್ಲೇ. ಹ್ಮ್. ಯಾಕಂತ ಹೇಳಿದ್ರೆ ಈ ಎಕ್ಸೆಸಿವ್ ಮೂಮೆಂಟ್ ಇಂದ ಹ್ಮ್. ಜಾಸ್ತಿ ಬಗ್ಗೋದು, ಭಾರ ಎತ್ತೋದು, ಲೋಡಿಂಗ್ ಮಾಡೋದು, ಈ ತರ ಎಲ್ಲ ಮಾಡ್ತಾ ಇರೋದ್ರಿಂದ ಹ್ಮ್. ಈ ಡಿಸ್ಕು ನಿಧಾನವಾಗಿ ವೀಕ್ ಆಗೋದು, ಸವಿಯತ್ತೆ. ನರಯುವಿಕೆ ಅಂತ ಹೇಳ್ತೀವಿ, ಅಥವಾ ಇಂಗ್ಲಿಷ್ ನಲ್ಲಿ ಡಿಜೆನರೇಷನ್ ಅಂತ ಹೇಳ್ತೀವಿ. ಈ ಡಿಸ್ಕ್ ಡಿಜೆನರೇಷನ್ ಇಂದ ಹ್ಮ್. ಅತಿ ಹೆಚ್ಚು ಜನರಿಗೆ ಹ್ಮ್. ಪ್ರಾಬ್ಲಮ್ ಉತ್ಪತ್ತಿ ಆಗ್ತದೆ. ಓಕೆ. ಆಮೇಲೆ ಇನ್ನು ಕೆಲವರಿಗೆ ಹ್ಮ್. ಹಿಂದ್ಗಡೆ ಈ ಡಿಸ್ಕ್ ಮುಂದ್ಗಡೆ ಇದ್ದ ಹಾಗೆ ಹ್ಮ್. ಹಿಂದ್ಗಡೆ ಒಂದೊಂದು ಸೆಗ್ಮೆಂಟ್ ಅಲ್ಲಿ ಎರಡೆರಡು ಜಾಯಿಂಟ್ಗಳಿರ್ತವೆ. ಹ್ಮ್, ಹ್ಮ್, ಅವುಗಳೇನೋ ಫ್ಯಾಸೆಟ್ ಜಾಯಿಂಟ್ ಅಂತ ಹೇಳ್ತೀವಿ. ಹ್ಮ್, ಹ್ಮ್. ಸೊ 2 ಜಾಯಿಂಟು, 1 ಡಿಸ್ಕು, ಇದು 1 ಯೂನಿಟ್. ಗೊತ್ತಾಯ್ತಾ? ಹ್ಮ್. ಸೊ ಈ ಜಾಯಿಂಟ್ಗಳೆಲ್ಲ ಸವತ ಆಗ್ತದೆ. ಯಾಕಂದ್ರೆ ಡಿಸ್ಕ್ ವೀಕ್ ಆದಾಗ ಏನಾಗುತ್ತೆ, ಡಿಸ್ಕ್ ವೀಕ್ ಆದಾಗ ಕೊಲಾಪ್ಸ್ ಆಗುತ್ತೆ. ಹೌದು. ಕೊಲಾಪ್ಸ್ ಆದಾಗ ಮೂಳೆ ಮೇಲೆ ಮೂಳೆ ಕೂತ್ಕೊಳ್ತದೆ, ಹ್ಮ್, ಹ್ಮ್, ಅವಾಗ ಮೂಳೆ ಸವಿತದೆ. ಹ್ಮ್. ಸೊ ಅದರಿಂದ ಫ್ಯಾಸೆಟ್ ಜಾಯಿಂಟ್ ಆರ್ಥರೈಟಿಸ್ ಆಗುತ್ತೆ. ಹ್ಮ್, ಹ್ಮ್, ಹ್ಮ್. ಕೆಲವರಿಗೆ ಪೇಯ್ನು ಫ್ಯಾಸೆಟ್ ಜಾಯಿಂಟ್ ಆರ್ಥರೈಟಿಸ್ ಇಂದ ಕೂಡ ಬರ್ಬೋದು. ಇನ್ನು ಕೆಲವರಿಗೆ ಸಂಧಿವಾತ ಅಂತ ಹೇಳ್ತೀವಿ ನಾವು. ಬೇರೆ ಬೇರೆಯವರಿಗೆ ವಾತ ಬರುವಂಥದ್ದು, ಜಾಯಿಂಟ್ ಪೇಯ್ನ್ ಬರುವಂಥದ್ದು, ಜಾಯಿಂಟ್ ಊದ್ಕೊಳ್ಳುವಂಥದ್ದು, ಆ ಥರದ್ದೆಲ್ಲ ನಾವು ಸಮಾಜದಲ್ಲಿ ನೋಡಿರ್ತೀವಿ. ಹ್ಮ್, ಹ್ಮ್, ಹ್ಮ್. ಅದೇ ಥರ ಒಂದು ಆರ್ಥರೈಟಿಸು ಸೊಂಟದ ಮೂಳೆಯಲ್ಲೂ ಕೂಡ ಬರ್ಬೋದು. ಹ್ಮ್, ಹ್ಮ್, ಹ್ಮ್. ಇದಕ್ಕೆ ನಾವು ಸ್ಪಾಂಡಿಲ್ ಆರ್ಥರೈಟಿಸ್, ಸ್ಪಾಂಡಿಲ್ ಅಂದರೆ ಸ್ಪೈನು, ಹ್ಮ್. ಆರ್ಥರೈಟಿಸ್ ಅಂದರೆ ಸಂಧಿವಾತ. ಹ್ಮ್, ಹ್ಮ್, ಸೊ ಸ್ಪೈನ್ಗೆ ಸಂಬಂಧಪಟ್ಟಂತ ಸಂಧಿವಾತ. ಕೆಲವೊಮ್ಮೆ ಇದಕ್ಕೆ ಆಂಕಿಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಹ್ಮ್. ಇದು ಬೇರೆ ಅಥವಾ ಆರ್ಥರೈಟಿಸ್ ಏನಿದೆ ಅದಕ್ಕಿಂತ ಭಿನ್ನವಾಗಿರ್ತದೆ. ಓಕೆ. ಸೊ ಬೇರೆ ಸಾಮಾನ್ಯವಾಗಿ ನಮಗೆ ಜಾಯಿಂಟಿಗೆ ಬರುವಂಥ ಆರ್ಥರೈಟಿಸ್ ಏನಾಗುತ್ತೆ, ಮೂಳೆಯನ್ನು ಸವಿಸ್ತದೆ. ಹ್ಮ್. ಆದರೆ ಇಲ್ಲಿ ಮೂಳೆಯನ್ನು ಸವಿಸೋದಿಲ್ಲ, ಮೂಳೆನ ಒಂದಕ್ಕೊಂದು ಜಾಯಿಂಟ್ ಮಾಡಿಬಿಡ್ತದೆ. ಅಂದರೆ ಮೂಳೆಯ ಮೂಮೆಂಟನ್ನು, ಜಾಯಿಂಟಿನ ಮೂಮೆಂಟನ್ನು ಕಡಿಮೆ ಮಾಡಿಬಿಡ್ತದೆ, ಸ್ಪಾಂಡಿಲ್ ಆರ್ಥರೈಟಿಸ್. ಆ ಕಾರಣದಿಂದಲೂ ಕೂಡ ಬ್ಯಾಕ್ ಪೇಯ್ನ್ ಬರ್ಬೋದು. ಅದು ಹೆಚ್ಚಾಗಿ ಬೆಳಿಗ್ಗೆ ಏಳುವಾಗ ಜಾಸ್ತಿ ನೋವು ಇರುವಂಥದ್ದು, ಎದ್ದು ಹೇಳೋಕ್ಕಾಗಲ್ಲ, ಹಾಸಿಗೆಯಿಂದ ಹೇಳೋಕ್ಕಾಗಲ್ಲ, ಎದ್ದು ಒಂದು 1/4 ಗಂಟೆ ಆ ಕಡೆ ಈ ಕಡೆ ಓಡಾಡಿದಾಗ ಪೇಯ್ನ್ ಕಡಿಮೆ ಆಗ್ತದೆ. ಅದೆಲ್ಲ ಆರ್ಥರೈಟಿಸಿನ ಒಂದು ಲಕ್ಷಣ. ಅದು ಸಂಧಿವಾತ ಇರ್ಬೋದು ಅಥವಾ ಈ ಫ್ಯಾಸೆಟ್ ಜಾಯಿಂಟಿನ ಆರ್ಥರೈಟಿಸ್ ಇರ್ಬೋದು. ಹ್ಮ್, ಹ್ಮ್, ಹ್ಮ್. ಇನ್ನು ಕೆಲವೊಮ್ಮೆ ಈ ಮೂಳೆಗೆ ಏನಾದರೂ ಏಟಾದರೆ ಹ್ಮ್, ಹ್ಮ್, ಹ್ಮ್. ಅಥವಾ ಮೂಳೆ ವೀಕ್ ಆದರೆ, ತೀರಾ ವೀಕ್ ಆದರೆ, ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಹ್ಮ್, ಹ್ಮ್, ಮೂಳೆಯಲ್ಲಿ ಕ್ಯಾಲ್ಸಿಯಂ ಇರ್ತದೆ. ಹ್ಮ್. ಸೊ ಕ್ಯಾಲ್ಸಿಯಮಿನ ಸಾಂದ್ರತೆ ಮೂಳೆಯಲ್ಲಿ ಕಡಿಮೆ ಆದಾಗ ಹ್ಮ್, ಹ್ಮ್. ಆಸ್ಟಿಯೋಪೊರೋಸಿಸ್ ಅಥವಾ ಆಸ್ಟಿಯೋಪೀನಿಯಾ ಅಂತ ಹೇಳ್ತೀವಿ. ಹ್ಮ್. ಅಂಥ ಸಂದರ್ಭದಲ್ಲಿ ಮೂಳೆಗೆ ತಡ್ಕೊಳ್ಳಿಕ್ಕೆ ಶಕ್ತಿ ಇರೋದಿಲ್ಲ, ಬಾಡಿಯ ವೆಯ್ಟನ್ನು ಹೊತ್ಕೊಳ್ಳೋಕ್ಕೆ ಯಾವುದು ಕ್ಷೀಣತೆ ಉಂಟಾಗ್ತದೆ. ಅದರಿಂದಾಗಿ ಪೇಯ್ನ್ ಬರ್ಬೋದು. ಹ್ಮ್. ಸೊ ಅದು ಕೂಡ ಒಂದು ರೀಸನ್. ಆಮೇಲೆ ಇನ್ನು ಕೆಲವರಿಗೆ ಏಟು ಬಿದ್ದರೆ, ಹ್ಮ್, ಹ್ಮ್. ಫ್ರ್ಯಾಕ್ಚರ್ ಆದರೆ, ಹೌದು. ಮೇಲಿಂದ ಕೆಳಗಡೆ ಬಿದ್ದರೆ ಮೂಳೆ ಮುರಿಬೋದು. ಸೊ ಅದರಿಂದ ಕೂಡ ಪೇಯ್ನ್ ಬರ್ಬೋದು. ಅಥವಾ ತೀರಾ ಜಾಸ್ತಿ ಆದರೆ ಸ್ಪೈನಲ್ ಕಾರ್ಡ್ ಕೂಡ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹೀಗೆ ಆಮೇಲೆ ಇನ್ನು ಇನ್ಫೆಕ್ಷನ್ಗಳು, ಎಲ್ಲಿ ಈಗ ಮೂಳೆ ನಮಗೆ ಬಾಡಿಯಲ್ಲಿ ಎಲ್ಲಿ ಬೇಕಾದರೂ ಸೆಪ್ಟಿಕ್ ಆಗ್ಬೋದು. ಜಾಯಿಂಟಲ್ಲಿ ಸೆಪ್ಟಿಕ್ ಆಗೋದು ನೋಡಿದ್ದೀವಿ, ಚರ್ಮದಲ್ಲಿ ಸೆಪ್ಟಿಕ್ ಆಗಿ ಬಾಯ್ಲ್ಸ್ ಆಗಿ ಪಸ್ ಬರುವಂಥದ್ದು ನಾವು ನೋಡಿದ್ದೀವಿ. ಅದೇ ಥರ ಇನ್ಫೆಕ್ಷನ್ ಕೂಡ ಈ ಮೂಳೆಗಳಲ್ಲಿ ಆಗ್ಬೋದು. ಸಾಧಾರಣವಾದ ಇನ್ಫೆಕ್ಷನ್ ಆಗ್ಬೋದು ಅಥವಾ TB ಕ್ಷಯರೋಗದ ಇನ್ಫೆಕ್ಷನ್ ಕೂಡ. ಕ್ಷಯರೋಗದ ಇನ್ಫೆಕ್ಷನ್ನು ಮೂಳೆಯಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತದೆ. ಸೊ ಅಂಥದ್ದು ಆಗ್ಬೋದು. ಸೊ ಈ ಎಲ್ಲ ಕಾರಣಗಳಿಂದ ಪೇಯ್ನ್ ಬರ್ತದೆ. ಕೆಲವೊಮ್ಮೆ ಇವು ಯಾವುದೂ ಇರೋದಿಲ್ಲ, ನಾವು ಏನು ಸರ್ಚ್ ಮಾಡಿದ್ರೆ ಇವು ಯಾವುದೂ ಇರೋದಿಲ್ಲ. ಏನಕ್ಕೆ ಅಂದರೆ ಮಸಲ್ಸ್ ವೀಕ್ನೆಸ್ಸಿಂದ, ಚೆನ್ನಾಗಿ ಎಕ್ಸಸೈಸ್ ಮಾಡೋದಿಲ್ಲ, ಸುಮ್ಮನೆ ಸೆಡೆಂಟ್ರಿ ಲೈಫ್ ಸ್ಟೈಲು, ವ್ಯಾಯಾಮ ಮಾಡೋದಿಲ್ಲ. ಸೊ ಮೂಳೆಯನ್ನು ಯಾವುದು ದೇಹವನ್ನು ಹೊತ್ಕೊಳ್ಳೋಕ್ಕೆ, ದೇಹವನ್ನು ಸಪೋರ್ಟ್ ಮಾಡಲಿಕ್ಕೆ ಮಾಂಸಖಂಡಕ್ಕೆ ಶಕ್ತಿ ಸಾಕಾಗೋದಿಲ್ಲ. ಅದರಿಂದ ನೋವು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಮಸಲ್ ವೀಕ್ನೆಸ್ಸಿಂದ ಕೂಡ ಬ್ಯಾಕ್ ಪೇಯ್ನ್ ಬರುವಂಥ ಚಾನ್ಸಸ್. ಸೊ ಇವೆಲ್ಲ ಕಾರಣಗಳಿಂದ ಬ್ಯಾಕ್ ಪೇಯ್ನ್ ಬರ್ಬೋದು. ಹಾಗಾದರೆ ಬೆನ್ನು ನೋವಿಗೆ ಮೊದಲಿಗೆ ಗೊತ್ತಾಗುವಂತಹ ಲಕ್ಷಣಗಳೇನು, ಬೆನ್ನು ನೋವು ಬರ್ತಾ ಇದೆ ಅಂತ ಗೊತ್ತಾಗುವಂಥ ಲಕ್ಷಣಗಳೇನು, ಮತ್ತೆ ಅದಕ್ಕೆ ಪರಿಹಾರ ಏನು? ಬೆನ್ನು ನೋವಿಗೆ ನೋವೇ ಒಂದು ಮೂಲ. ನೋವು ಬಂತು ಅಂತ ಹೇಳಿದ್ರೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಈಗ ಬ್ಯಾಕ್ ಪೇಯ್ನ್ ಇದ್ದವರಿಗೆ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಒಂದು 10 ಮಿನಿಟ್ ಕೂತ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ.
10 ಮಿನಿಟ್ಗಿಂತ ಜಾಸ್ತಿ ಕೂತ್ಕೊಂಡ್ರೆ ಅವರು ಎದ್ದು ಹೇಳ್ಬೇಕಾಗ್ತದೆ, ಅಂದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ. ಸಿಟ್ಟಿಂಗ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ ನಾವು. ಇದು ಯಾಕಾಗತ್ತೆ ಅಂತ ಹೇಳಿದ್ರೆ ನಮ್ಮ ಬೆನ್ನು ಹುರಿ ಇದೆಯಲ್ಲ, ಅದೊಂದು ಬೀನ್ ಬ್ಯಾಗ್ ತರ ಕೆಲಸ ಮಾಡ್ತದೆ. ಈ ಡಿಸ್ಕ್ ಏನಿದೆ ಅದೊಂದು ಬೀನ್ ಬ್ಯಾಗ್ ತರ ಕೆಲಸ ಮಾಡ್ತದೆ. ಸೊ ಬೀನ್ ಬ್ಯಾಗ್ ಅಲ್ಲಿ ನೀವು ಹೋಗಿ ಗಟ್ಟಿ ಇರುವಂತ ಬೀನ್ ಬ್ಯಾಗ್ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ, 5 ಮಿನಿಟ್ ಕೂತ್ಕೊಂಡ್ರೆ ಸ್ವಲ್ಪ ಕೆಳಗೆ ಹೋಗುತ್ತೆ ಅಲ್ವಾ? ನೀವು ಅದೇ 1 ಗಂಟೆ 2 ಗಂಟೆ ಅಲ್ಲೇ ಕೂತ್ಕೊಂಡ್ರೆ ಸೀದಾ ನೆಲ ಕಚ್ಚುತ್ತೆ ಅದು ಅಲ್ವಾ? ಈ ಡಿಸ್ಕ್ ಕೂಡ ಹಾಗೆ, ನೀವು ಜಾಸ್ತಿ ಹೊತ್ತು ಕೂತ್ಕೊಂಡಾಗ್ಲೂ ಅದು ಕೊಲ್ಯಾಪ್ಸ್ ಆಗ್ತಾ 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 ಹೋಗ್ತದೆ. ಸೊ ಕೊಲ್ಯಾಪ್ಸ್ ಆದಾಗ ಏನಾಗ್ತದೆ, ಡಿಸ್ಕ್ ವರ್ಟಿಕಲ್ ಡೈಮೆನ್ಷನ್ ಕಡಿಮೆ ಆದಾಗ ಹಾರಿಜಾಂಟಲ್ ಡೈಮೆನ್ಷನ್ ಜಾಸ್ತಿ ಆಗುತ್ತೆ. ಸೊ ಈಗ ಯಾವುದೇ ವಸ್ತು ಇರಲಿ, ನೀವು ಮೇಲಿಂದ ಕೆಳಗೆ ಒತ್ತಿದಾಗ ಸೈಡಿಗೆ ಅದು ಬಲ್ಜ್ ಆಗ್ತದೆ. ಸೊ ಅದೇ ತರ ಈ ಡಿಸ್ಕ್ ಅನ್ನುವಂಥದ್ದು ಸೈಡಿಗೆ ಸ್ಟ್ರೆಚ್ ಆಗ್ತದೆ. ಸೊ ಈ ಡಿಸ್ಕಿನ ಒಂದು ಸ್ಟ್ರಕ್ಚರ್ ಹೆಂಗಿದೆ ಅಂತ ಕೇಳಿದ್ರೆ, ಈ ಡಿಸ್ಕಿನ ಹೊರಭಾಗದಲ್ಲಿ ಒಂದು ಫೈಬ್ರಸ್ ಸ್ಟ್ರಕ್ಚರ್ಸ್ ಇರ್ತದೆ, ಅದಕ್ಕೆ ಆನ್ಯುಲಸ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಒಳಗಡೆ ಜಿಲಾಟಿನಸ್, ಈ ಸಿಂಬಳ ಇದೆಯಲ್ಲ, ಗಟ್ಟಿ ಸಿಂಬಳ ಆದ್ರೆ ಹೆಂಗಿರುತ್ತೆ ಆ ತರದ ಸ್ಟ್ರಕ್ಚರ್ ಒಳಗಡೆ ಇರ್ತದೆ, ಅದಕ್ಕೆ ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ ಹೇಳ್ತೀವಿ. ಸೊ ನ್ಯೂಕ್ಲಿಯಸ್ ಪಲ್ಪೋಸಸ್ ಒಳಗಡೆ, ಹೊರಗಡೆ ಆನ್ಯುಲಸ್ ಫೈಬ್ರೋಸಿಸ್. ಈ ಆನ್ಯುಲಸ್ ಫೈಬ್ರೋಸಿಸ್ಗೆ ನರ್ವ್ ಸಪ್ಲೈ ಇರ್ತದೆ, ನರ್ವ್ ಎಂಡಿಂಗ್ಸ್ ಅಲ್ಲಿ ಇರ್ತದೆ. ಸೊ ಈ ಕುಸ್ದು ಹೋದಾಗ, ಡಿಸ್ಕ್ ಕುಸ್ದಾಗ ಯಾವಾಗ ಇದು ಸ್ಟ್ರೆಚ್ ಆಗ್ತದೋ ಆ ನರ್ವ್ ಎಂಡಿಂಗ್ಸ್ಗಳು ಸ್ಟ್ರೆಚ್ ಆಗ್ತದೆ. ನಿಮ್ ಬೆರಳು ಹಿಡ್ಕೊಂಡು ಜೋರಾಗಿ ಹಿಂಗೆ ಸ್ಟ್ರೆಚ್ ಮಾಡಿದ್ರೆ ಪೇನ್ ಬರೋದಿಲ್ವಾ? ಅದೇ ತರ ಇಲ್ಲಿ ಇದರಲ್ಲಿ ಸ್ಟ್ರೆಚ್ ಆಗಿರೋದ್ರಿಂದ ಸ್ಟ್ರೆಚ್ ಪೇನ್ ಬರ್ತದೆ. ಬ್ಯಾಕ್ ಪೇನ್ ಅನ್ನುವಂಥದ್ದು ನಥಿಂಗ್ ಬಟ್ ಸ್ಟ್ರೆಚ್ ಪೇನ್. ಸೊ ಡಿಸ್ಕಿನ ರಿಲೇಟೆಡ್ ಬ್ಯಾಕ್ ಪೇನ್ ಏನಿದೆ, ಇಟ್ ಈಸ್ ಸ್ಟ್ರೆಚ್. ಸೊ ಜಾಸ್ತಿ ಹೊತ್ತು ಕೂತ್ಕೊಂಡಾಗ ಡಿಸ್ಕ್ ಕುಸಿತದೆ, ಡಿಸ್ಕ್ ಸ್ಟ್ರೆಚ್ ಆಗುತ್ತೆ. ಸ್ಟ್ರೆಚ್ ಆದಾಗ ನರ್ವ್ ಎಂಡಿಂಗ್ಸ್ಗಳು ಎಳ್ಕೊಂಡ್ಬಿಡ್ತವೆ, ಅದರಿಂದಾಗಿ ನೋವು. ಸೊ ಈ ಒಂದು ಲಕ್ಷಣಗಳನ್ನು ನಾವು ಸಾಧಾರಣವಾಗಿ ನೋಡ್ಬೋದು. ಇನ್ನು ಬೇರೆ ಬೇರೆ ಕಾರಣಗಳಿಂದ ನಾನು ಮೊದಲೇ ಹೇಳಿದ್ದೀನಿ, ಇನ್ಫೆಕ್ಷನ್ ಆದಾಗ ಪೇನ್ ಬರ್ಬೋದು, ಆರ್ಥರೈಟಿಸ್ ಆದಾಗ ಪೇನ್ ಬರ್ಬೋದು. ಆ ಬೇರೆ ಬೇರೆ ಕಾರಣಗಳಲ್ಲಿ ಬೇರೆ ಬೇರೆ ರೀತಿಯ ಪೇನ್ ಬರ್ತದೆ. ಸೊ ಆರ್ಥರೈಟಿಸ್ ಅಲ್ಲಿ ಉದಾಹರಣೆಗೆ ರೆಸ್ಟ್ ಪೇನ್, ಮಲ್ಕೊಂಡಿದ್ದಾಗ ಪೇನ್ ಜಾಸ್ತಿ, ಓಡಾಡ್ಕೊಂಡು ಆಕ್ಟಿವಿಟಿ ಮಾಡ್ಕೊಂಡಿದ್ದಾಗ ಪೇನ್ ಕಡಿಮೆ. ಅದೇ ಡಿಸ್ಕಿನ ಪ್ರಾಬ್ಲಮ್ಮು ಅಥವಾ ಬೇರೆ ಪ್ರಾಬ್ಲಮ್ಗಳೆಲ್ಲ ಓಡಾಡ್ಕೊಂಡಿದ್ದಾಗ ಪೇನ್ ಜಾಸ್ತಿ, ಕೆಲಸ ಮಾಡಿದಾಗ ಪೇನ್ ಜಾಸ್ತಿ, ಮಲ್ಕೊಂಡಿದ್ರೆ ಪೇನ್ ಕಡಿಮೆ. ಸೊ ಹಾಗಾಗಿ ಯಾವ ರೀತಿಯ ಪೇನು ಮಲ್ಕೊಂಡಾಗ ಜಾಸ್ತಿ ಆಗ್ತದೋ, ಓಡಾಡಿದಾಗ ಜಾಸ್ತಿ ಆಗ್ತದೋ, ಮಲ್ಕೊಂಡಾಗ ಕಡಿಮೆ ಆಗ್ತದೋ, ಸೊ ಇದನ್ನೆಲ್ಲ ಡಿಪೆಂಡ್ ಆಗಿ ನಾವು ಯಾವ ರೀತಿಯ ಪೇಯ್ನು ಅಂತ ಸುಮಾರು ಅಂದಾಜು ಮಾಡ್ಬೋದು.